ಇನ್ನು ಪೊಲೀಸರ ನೇತೃತ್ವದಲ್ಲಿ ಗುಬ್ಬಿ ಭಾಗದಲ್ಲಿ ಎಕ್ಸ್‌ಪ್ರೆಸ್ ಲಿಂಕಿಂಗ್ ಕೆನಾಲ್ನ ಒಂದು ಕಾಮಗಾರಿಯನ್ನ ಆರಂಭಿಸಲಾಗಿದೆ ಅನ್ನುವಂತಹ ಸುದ್ದಿ ಇತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಗುಬ್ಬಿ ತಾಲೂಕಿನ ಸುಂಕಾಪುರದಲ್ಲಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ನ ಕಾಮಗಾರಿಯನ್ನ ಪೊಲೀಸ್ ನೇತೃತ್ವದಲ್ಲಿ ಆರಂಭಿಸಲಾಗಿದೆ. ಬಹುದಿನಗಳಿಂದ ಈ ಒಂದು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತ ಆಗ್ತಾ ಇದ್ರು. ಎಲ್ಲೋ ಒಂದು ಕಡೆ ಕಾಮಗಾರಿಗಳನ್ನ ಆರಂಭ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಪಾದಯಾತ್ರೆಯನ್ನ ಗುಬ್ಬಿಯಿಂದ ತುಮಕೂರುವರೆಗೂ ಕೂಡ ನಡೆಸಲಾಗಿದೆ ಬಿಜೆಪಿಗರ ವತಿಯಿಂದ. ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಕೂಡ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಕಾಮಗಾರಿ ಬಗ್ಗೆ ಗುಬ್ಬಿ ತಹಶೀಲ್ದಾರ್ ಬಳಿ ನಾನು ಮಾಹಿತಿಯನ್ನ ಪಡೆದಿದ್ದೇನೆ. ಈಗ ಕೆಲಸ ನಡೀತಾ ಇರುವಂತಹ ಸ್ಥಳಕ್ಕೆ ಭೇಟಿ ನೀಡಿ ನಾನು ಕೂಡ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತೇನೆ. ಯಾವುದೇ ಕಾರಣಕ್ಕೂ ಈ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಆಗಬಾರ್ದು ಅನ್ನೋದು ಸ್ಥಳೀಯರ ವಾದ, ಅದರಲ್ಲೂ ಕೂಡ ತುಮಕೂರಿಗರ ಒಂದು ವಾದ. ಏನಾದ್ರೂ ಈ ಕಾಮಗಾರಿ ಪ್ರಾರಂಭ ಆಯಿತು ಅಂದ್ರೆ ರೈತರಿಗೆ ಕಷ್ಟ ಆಗುತ್ತೆ. ನಮಗೆ ತುಮಕೂರಿಗರಿಗೆ ಕುಡಿಯೋದಕ್ಕೆ ಆಗಲಿ ಬಹುತೇಕ ನೀರಿನ ಸಮಸ್ಯೆಯನ್ನ ನಾವು ಎದುರಿಸ್ತೇವೆ. ಹಾಗಾಗಿ ಈ ಒಂದು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೇಮಾವತಿ ನೀರನ್ನ, ತುಮಕೂರು ನೀರನ್ನ ನಾವು ತೆಗೆದುಕೊಂಡು ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳಿ ಬಹುದಿನಗಳಿಂದ ಈ ಹೋರಾಟ ನಡೀತಾ ಇದೆ. ಸ್ಥಳದಲ್ಲೇ ಕೂಡ ಪ್ರತಿಭಟನೆಯನ್ನ ನಡೆಸಲಾಯಿತು, ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಈ ವಿಚಾರ ತಣ್ಣಗಾಯ್ತು ಅನ್ನೋಷ್ಟರಲ್ಲಿ ಮತ್ತೊಂದು ಕಡೆ ಪೊಲೀಸರ ನೇತೃತ್ವದಲ್ಲಿ ಅಲ್ಲಿ ಸ್ಥಳದಲ್ಲಿ ಕೂಡ ಕಾಮಗಾರಿಯನ್ನ ಆರಂಭಿಸಲಾಗಿದ್ದು ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದ್ದು ಎಸ್.ಆರ್. ಶ್ರೀನಿವಾಸ್ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಈಗ ಕೆಲಸ ನಡೀತಾ ಇರುವಂತ ಸ್ಥಳಕ್ಕೆ ನಾನು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡ್ತೇನೆ. ಎಕ್ಸ್‌ಪ್ರೆಸ್ ಕೆನಾಲ್ ಮಾಡ್ತಾ ಇರೋದ್ರಿಂದ ಗುಬ್ಬಿ ತಾಲೂಕಿಗೆ ಮಾರ್ಕ ಆಗುತ್ತೆ, ನೀರಿಲ್ದಂಗಾಗುತ್ತೆ, ನೀರಿನ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ, ಗುಬ್ಬಿ ತಾಲೂಕಿಗೆ ಸಂಪೂರ್ಣವಾಗಿ ಹೊಡೆತ ಬೀಳುತ್ತೆ ಅಂತ ಹೇಳಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ಕಾಮಗಾರಿ ವಿಚಾರವಾಗಿ ಇಂಜಿನಿಯರ್ ಅನ್ನ ನಾನು ಕರೆದು ಮಾತನಾಡ್ತೇನೆ. ಇನ್ನು ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಕೂಡ ಆರೋಪ ಕೇಳಿ ಬರ್ತಾ ಇದೆ. ನನ್ನ ಮೇಲೆ ಆರೋಪ ಮಾಡೋರು ಮಾಡ್ತಾನೆ ಇರ್ತಾರೆ, ಮಾಡೇ ಮಾಡ್ತಾರೆ. ಆರೋಪಗಳನ್ನ ಮಾಡೋರಿಗೆ ನಾನು ಯಾಕೆ ಉತ್ತರವನ್ನ ಕೊಡಬೇಕು? ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರವಾಗಿ ಎಸ್.ಆರ್. ಶ್ರೀನಿವಾಸ್ ಅವರು ಗಮನ ಹರಿಸ್ತಾ ಇಲ್ಲ. ಈ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಅದಕ್ಕೆ ನಾನೆಲ್ಲ ಉತ್ತರ ಕೊಡುವಂತ ಅಗತ್ಯ ಇಲ್ಲ. ನಾನು ಯಾಕೆ ಉತ್ತರ ಕೊಡಬೇಕು ಅಂತ ಎಸ್.ಆರ್. ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ. ಕಾಮಗಾರಿಯನ್ನ ಯಾವ ರೀತಿ ನಿಲ್ಲಿಸಬೇಕು ಅನ್ನೋದನ್ನ ನೋಡ್ತೀನಿ. ಸ್ಥಳಕ್ಕೆ ಹೋಗಿ ನೋಡ್ತೀನಿ, ಅಲ್ಲಿ ಪರಿಶೀಲನೆಯನ್ನ ಮಾಡ್ತೀನಿ. ಅಧಿಕಾರಿಗಳ ಬಳಿ ಮಾತನಾಡದೆ ನಾನು ಏನು ಕೂಡ ಹೇಳೋದಿಕ್ಕೆ ಸಾಧ್ಯ ಇಲ್ಲ, ಬರಲ್ಲ ಅದು. ಈಗಾಗಲೇ ಚೀಫ್ ಇಂಜಿನಿಯರ್ಗೆ ಕೂಡ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದೇನೆ, ಬರ್ತಾರೆ. ಇಬ್ರು ಕೂತ್ ಮಾತನಾಡ್ತೇವೆ, ಬಳಿಕ ಮಾಹಿತಿಯನ್ನ ಪಡ್ಕೊಳ್ತೇನೆ, ಅವರು ಕೂಡ ಮಾಹಿತಿಯನ್ನ ಕೊಡ್ತಾರೆ. ನಮ್ಮ ಹೋರಾಟಗಳನ್ನ ನಾವು ಮಾಡೇ ಮಾಡ್ತೇವೆ. ತಲೆ ಇಲ್ಲದೆ ಮಾತನಾಡೋರಿಗೆ ಎಲ್ಲ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ, ನಾನು ಉತ್ತರ ಕೊಡಲ್ಲ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ, ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಎಸ್.ಆರ್. ಶ್ರೀನಿವಾಸ್ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಈ ಕುರಿತು ಎಸ್.ಆರ್. ಶ್ರೀನಿವಾಸ್ ಮಾತನಾಡಿದ್ದಾರೆ, ನೋಡೋಣ. ನಿನ್ನೆ ಮೊನ್ನೆ ಎಲ್ಲ ನಮ್ಮ ರಿಲೇಷನ್ದು ಒಂದು ಮದುವೆ ಇತ್ತು, ಬೆಂಗಳೂರಲ್ಲಿದ್ದೆ ನಾನು. ನೈಟ್ ಬಂದು ತಹಸೀಲ್ದಾರ್ ಹತ್ರ ಬೆಳಗ್ಗೆ ಮಾಹಿತಿ ತಗೊಂಡಿದ್ದೆ. ಈಗ ಅದಕ್ಕೆ ಅಲ್ಲೇ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ನೋಡ್ತೀನಿ ಇಲ್ಲ, ಇದುವರೆಗೂ ನಾನು ಸಿಕ್ಕಿಲ್ಲ. ನಿನ್ನೆ ಮೊನ್ನೆ ನಮ್ಮದು ರಿಲೇಷನ್ 2 ಮದುವೆ ಇದ್ದು ಬೆಂಗಳೂರಿನಲ್ಲಿದ್ದೆ. ರಾತ್ರಿ ಬಂದೆ ನಾನು, ಮಿಡ್ ನೈಟು. ಆಮೇಲೆ ಬೆಳಿಗ್ಗೆ ತಹಸೀಲ್ದಾರ್ ಹತ್ರ ಮಾಹಿತಿ ತಗೊಂಡಿದ್ದು ನಾನು. ಈಗ ಅದಕ್ಕೆ ಅಲ್ಲಿಗೆ ಹೊರಟಿದ್ದೀನಿ. ಸರಿ ಇಲ್ಲ. ಅದು ಮಾಡೋದ್ರಿಂದ ನಮಗೆ ವಿಶೇಷವಾಗಿ ಗುಬ್ಬಿ ತಾಲೂಕಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಅದರಿಂದ ನಾವು ಅದನ್ನು ಯಾವತ್ತೂ ಕೂಡ ವಿರೋಧ ಮಾಡ್ತಾ ಇದ್ದೀವಿ. ಅಲ್ಲಿ ಕೆಲಸದ ಹತ್ರ ಹೋಗ್ಬಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ ಕರೆದು ಮಾತಾಡ್ತೀನಿ. ಸರ್, ಎಸ್.ಆರ್. ಶ್ರೀನಿವಾಸ್ಗೆ ಅವ್ರನ್ನ ಕೇಳೋ ಧೈರ್ಯ ಇಲ್ಲ, ಡಿ.ಕೆ. ಶಿವಕುಮಾರ್ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಆರೋಪ ಮಾಡೋರು ಮಾಡೇ ಮಾಡ್ತಾರೆ. ಅವ್ರಿಗೆಲ್ಲ ನಾನೇ ಉತ್ತರ ಕೊಡಲಿ? ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ. ಸಚಿವರು ಕೂಡ ಇದನ್ನ ಮಾತಾಡಿದ್ರು, ಇಬ್ಬರು ಸಚಿವರು ಕೂಡ ಇದನ್ನ ಹೇಳಿದ್ರು. ಟೆಕ್ನಿಕಲ್ ಕಮಿಟಿಗೆ ನಾವೇನು ಹೇಳ್ಬೇಕು ಅದನ್ನ ಹೇಳಿದೀವಿ ಅಂತ ಹೇಳಿದ್ರು. ಸೊ ಅದಾಗ್ಯೂ ಕೂಡ ಇದು ಮತ್ತೆ ಪ್ರಾರಂಭ ಆಗಿದೆ. ಸರ್ಕಾರದ ಯೋಜನೆ ನಿಲ್ಲಿಸಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲ, ನೋಡ್ತೀವಿ ನಾವು ಏನು ಯಾವ ರೀತಿ ನಿಲ್ಲಿಸಕ್ಕೆ ಅವಕಾಶ ಇದೆ ಅದು ಮಾಡ್ತೀವಿ. ಈಗ ಯೋಜನೆ ನಿಲ್ಲಿಸೋದಾದ್ರೆ
ಹೆಂಗೆ ನಿಮ್ಮ ಪ್ರಯತ್ನ ಆಗಿರುತ್ತೆ, ಹೆಂಗೆ ನಿಲ್ಲಿಸ್ತೀರಿ? ನೋಡ್ತೀನಿ. ನಾನು ಅಲ್ಲಿ ಹೋಗಿ ಅಧಿಕಾರಿಗಳ ಹತ್ರ ಮಾತನಾಡ್ದಲೇ ನಾನೇನು ಹೇಳಲಿಕ್ಕಾಗಲ್ಲ. ನಾನು ಅಲ್ಲಿ ಚೀಫ್ ಇಂಜಿನಿಯರ್ ಬರೋಕ್ಕೆ ಹೇಳಿದ್ದೀನಿ. ಬಂದಮೇಲೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಇದ್ರ ಬಗ್ಗೆ ನಿಮಗೆ ಬ್ರೀಫ್ ಮಾಡ್ತೀನಿ. ಬಹುತೇಕ ರೈತರು ಎಸ್.ಆರ್. ಶ್ರೀನಿವಾಸ್ ನಮ್ಮನ್ನು ಕಾಪಾಡ್ತಾರೆ, ಇದರಿಂದ ಯಾರು ಕಾಪಾಡೋಕ್ಕಾಗಲ್ಲ. ನೀವು ನಮ್ಮ ಹೋರಾಟ ಪೊಲಿಟಿಕಲ್ ಡ್ಯಾಮೇಜ್ ಏನಾದ್ರು ಆಗುತ್ತೆ? ನಮ್ಮ ಹೋರಾಟ ನಾವು ಮಾಡ್ತೀವಿ ಅಷ್ಟೇ. ಸರಿ, ಯೋಜನೆ ಹಣ ತಗೊಂಡು ಕಿಕ್ಬ್ಯಾಕ್ ತಗೋತಿದ್ದಾರೆ, ಕಾಮಗಾರಿ ಆಗದೆ ಹಣ ಡ್ರಾ ಮಾಡ್ತಾರೆ. ಯಾರು ಸರ್? ಅವಕ್ಕೆಲ್ಲ ಅವ್ರ ತಲೆ ಇಲ್ದರೆ ಏನೋ ಮಾತಾಡೋದಕ್ಕೆಲ್ಲ ನಾನೇ ಯಾಕೆ ಉತ್ತರ ಕೊಡೋಕೆ ಹೋಗಿ ಸರ್? ಸುಮ್ಮನೆ ಹಣ ಹೆಂಗೆ ಕೊಟ್ಬಿಡ್ತಾರೆ? ಕೆಲಸ ಕಾಮಗಾರಿ ಅದಕ್ಕೊಂದು ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಬೇಕು, ಅದಕ್ಕೊಂದು ಟೆಕ್ನಿಕಲ್ ಹ್ಯಾಂಡ್ ಇರುತ್ತೆ. ನೀನು ಕೆಲಸ ಮಾಡಿರೋ ಇಲ್ವಾ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು. ಅವೆಲ್ಲ ಕೊಟ್ಟ ಮೇಲೆ ಹಣ ಬಿಡುಗಡೆ ಮಾಡೋದು. ಏಕಾಏಕಿ ಹಂಗೆ ಹಣ ಬಿಟ್ಟು